ನನಗೇನು ಇದು ತುಂಬಾ ಇಷ್ಟ ಆಯ್ತು. ಮತ್ತೆ ರುಚಿ ಸಹಿತ ಬಹಳ ಚೆನ್ನಾಗಿದೆ. ಇದು ಹಾಲು ಕುಡ್ದಾಗೂ ಇರೋದಿಲ್ಲ, ಬೇರೆ ಯಾವುದೇ ಆಹಾರಗಳನ್ನ ತಗೊಂಡ ಹಾಗೂ ಇರೋದಿಲ್ಲ. ತುಂಬಾ ಚೆನ್ನಾಗಿದೆ. ಇದನ್ನ ಕುಡಿಯೋದ್ರಿಂದ ಒಂದು ರೀತಿ ಉಲ್ಲಾಸನೂ ಇರುತ್ತೆ. ನೀವು ಸಹ ಇದನ್ನ ಆರ್ಡರ್ ಮಾಡಿ ತರಿಸ್ಕೊಂಡೆ DK45ನ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ತಾಯಿಯವ್ರಿಗೆ ಏನು ಮಾಡ್ತಿದ್ದೆ ಅಂದ್ರೆ, ನಾನು ನೋನಿ ಜ್ಯೂಸ್ ಅಂತ ಬರ್ತಿತ್ತು. ಸೊ ಆ ನೋನಿ ಜ್ಯೂಸ್ನ ಕೊಡ್ತಿದ್ದೆ. ಸೊ ಅದು ಸೈಡ್ ಎಫೆಕ್ಟ್ ಲೈಕ್ ಯಾವ ಥರ ಅಂದರೆ, ಸೈಡ್ ಎಫೆಕ್ಟ್ ತುಂಬ ಸ್ಟಾರ್ಟ್ ಆಗುತ್ತೆ. 1 ತಿಂಗಳು ತೊಗೊಂಡ್ರೆ ಅಷ್ಟೇ ಅವ್ರು ಅದನ್ನು, ಆಮೇಲೆ ನಿಲ್ಲಿಸ್ಬಿಟ್ರು. ತುಂಬ ಸೈಡ್ ಎಫೆಕ್ಟ್ ಆಗ್ತಿತ್ತು. ಆಮೇಲೆ ನಾನು ಏನು ಮಾಡಿದೆ, ಇದನ್ನು ಆರ್ಡರ್ ಮಾಡಿಬಿಟ್ಟು ನಾನು ತರಿಸ್ಕೊಂಡಿದ್ದು DK45 ಅಂತ ಅಂದ್ಬಿಟ್ಟು. ಇದನ್ನು ಯಾವ ಥರ ಎಫೆಕ್ಟ್ ಇದೆ ಅಂತ ಮೊದಲನೇದಾಗಿ ನೋಡಿರ್ತಕ್ಕಂಥ ಒಂದು ನನ್ನ ಅನುಭವ ಏನು ಅಂತಂದರೆ, ನಾನು ಮೊದಲಿಗೆ ಏನು ಮಾಡ್ತೀನಿ ಅಂದರೆ, ಬೆಳಗ್ಗೆ ಲೈಕ್ ಜಿಮ್ನಾಸ್ಟಿಕ್ ಎಲ್ಲ ಹೋಗ್ತೀನಿ, ಬೆಳಗ್ಗೆ ವಾಕಿಂಗ್ ಎಲ್ಲ ಹೋಗ್ತಾ ಇರ್ತೀನಿ. ಸೊ 1 ಲೋಟ ಹಾಲಿಗೆ 1-2 ಸ್ಪೂನು ಡೈಲಿ ತೊಗೊಂಡು ಯೂಸ್ ಮಾಡ್ತಾ ಬಂದೆ ನಾನು ಅದನ್ನು. ಸೊ ಒಂದು ಸರ್ತಿ ಏನಾಗಿತ್ತು ಅಂದ್ರೆ, ನಾನು ತೊಗೊಂಡು ಹೋಗಿದ್ದೀನಿ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಇದನ್ನು ತೊಗೊಂಡು ಹೋಗಿದ್ದೀನಿ. ಬಟ್ ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿದೆ. ಬೆಳಗ್ಗೆ ನಾನು ಯಾವ ಥರ ಇದನ್ನು ತೊಗೊಂಡು ಹೋಗ್ತೀನಿ, ಯಾವ ಎನರ್ಜಿಕ್ಕಲ್ಲಿ ಹೋಗಿರ್ತೀನಿ, ಅದೇ ಎನರ್ಜಿಕ್ಕು ಅದೇ ಥರ ಅಷ್ಟೇ ಆ್ಯಕ್ಟಿವ್ನೆಷ್ಟು ನಿಮ್ಗೆ ಗೊತ್ತಾಗ್ತಿದೆ ನಾನು ಎಷ್ಟು ಆ್ಯಕ್ಟಿವ್ ಇದ್ದೀನಿ ಅಂತ. ನೋಡಿ, ಇವತ್ತು ಕೂಡ ತೊಗೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನನ್ನ ಹೆಸರು ಕೃಷ್ಣ ರತ್ತಿ ಅಂತ ಹೇಳ್ಬಿಟ್ಟು ಬಳ್ಳಾರಿಯಿಂದ ಮಾತಾಡ್ತಾ ಇದ್ದೀನಿ. ಈ DK45 ಪ್ರಾಡಕ್ಟ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಇವತ್ತಿಗೆ ನಾನು 1 ತಿಂಗಳಾಯ್ತು ಇದನ್ನ ತಗೊಳ್ತಾ ಇದ್ದು. ಇದು ಆಕ್ಚುಲಿ 3 ದಿನಕ್ಕೆ ಒಳ್ಳೆ ರಿಸಲ್ಟ್ ಬಂತು. ಅವಾಗಲೇ ಆಕ್ಚುಲಿ ವಿಡಿಯೋ ಮಾಡಿ ಕಳ್ಸೋಣ ಅನ್ಕೊಂಡೆ. ಬಟ್ ಯಾವುದೇ ನಾವು ಪ್ರೋಟೀನ್ ಪೌಡರ್ ತಗೊಂಡ್ರು ಅದು ಸಡನ್ ಆಗಿ 2-3 ದಿನದಲ್ಲಿ ರಿಸಲ್ಟ್ ಬರೋದು ಸಹಜ ಅದು. ಬಟ್ ಈ ಪ್ರಾಡಕ್ಟ್ ನ ಸೇಮ್ ಹಂಗೆ ಅನ್ಕೊಂಡೆ ನಾನು. ನೋಡೋಣ 1 ತಿಂಗಳವರೆಗೂ ಯೂಸ್ ಮಾಡಿ ಯಾವ ರೀತಿ ಬರುತ್ತೆ ಅಂತ. ಬಟ್ 1 ತಿಂಗಳಾದ್ಮೇಲೆ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ಈ ಪ್ರಾಡಕ್ಟ್ ನಾನಷ್ಟೇ ತಗೊಳ್ತಾ ಇಲ್ಲ, ನಮ್ಮ ತಾಯಿಯವ್ರಿಗೂ ಕೊಡ್ತಾ ಇದ್ದೀನಿ. ಬಟ್ ಈ ಪ್ರಾಡಕ್ಟ್ ನ ಯಾವ ವಯಸ್ಸಿನವ್ರು ಬೇಕಾದ್ರೆ ಯೂಸ್ ಮಾಡಬಹುದು, ತುಂಬಾ ಚೆನ್ನಾಗಿದೆ. ಬಟ್ ಯೂಸ್ ಮಾಡಿ ಜಸ್ಟ್ ನೀವೇ ನೆಕ್ಸ್ಟ್ ಬೇರೆಯವ್ರಿಗೆ ಪ್ರಮೋಟ್ ಮಾಡ್ತೀರಾ ಚೆನ್ನಾಗಿದೆ ಅಂತ. ಅಷ್ಟು ಒಳ್ಳೆ ಪ್ರಾಡಕ್ಟ್ ಇದು. ದಯವಿಟ್ಟು ನೀವು ಯೂಸ್ ಮಾಡಿ ಬೇರೆಯವ್ರಿಗೆ ಪ್ರಮೋಟ್ ಮಾಡಿ. ಥ್ಯಾಂಕ್ ಯು. ನಾನು ಮೆಕ್ಯಾನಿಕ್ ಕೆಲಸ ಮಾಡ್ತೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಬೆಳಿಗ್ಗೆ 7 ಗಂಟೆಗೆ ಹೊಡೆದ್ರೆ 9-10 ಗಂಟೆ ತನಕ ನಾನು ಹೊಟ್ಟೆನೇ ಹಸಿವು ಆಗೋದಿಲ್ಲ. ಭಾಳ ಬೆಸ್ಟ್ ಐತ್ರಿ. ಇದ್ರೊಳಗೆ ಭಾರಿ ಐಟಮ್ಗಳು ಹಾಕ್ಬಿಟ್ಟಾರ ಅವ್ರು. ಕಾಸ್ಟ್ ಏನು ಅಂತಂದ್ರೆ ಏನು ಜಾಸ್ತಿ ಅನಿಸಿಲ್ಲ. ಆದ್ರೂ ಒಂದ್ಸಲ ತೊಗೊಂಡು ನೋಡ್ರಿ ನೀವು, ನಿಮ್ಗೆ ಗೊತ್ತಾಗ್ಬಿಡ್ತದೆ. ನಮ್ಮ ತಾಯಿಗೂ ಇಷ್ಟ ಆಗಿದೆ, ನನಗೂ ತುಂಬ ಇಷ್ಟ ಆಗಿದೆ. ಇದು 3ನೇ ಸಲ ಇಸ್ಕೊತಾ ಇರೋದು. ತುಂಬ ಹೆಲ್ತಿ ಆಗಿದೆ. ನಮಗೆ ಎನರ್ಜಿ ಅಂದರೆ ಎನರ್ಜಿ, ನಮ್ಗೆ ಸುಸ್ತು ಅನ್ನೋದೇ ಇಲ್ಲ ಇದೆ ಕುಡ್ದಾಗಿಂದ. ತುಂಬ ಚೆನ್ನಾಗಿದೆ. ಬೆಳಗ್ಗೆ ಹೊತ್ತು ಡೈಲಿ ಕುಡಿತಾ ಇದ್ದೀವಿ. ನನ್ನ ಮಗನಿಗೆ ಕಣ್ಣು ಪ್ರಾಬ್ಲಮ್ ಇತ್ತು. ಹಾಸ್ಪಿಟಲ್ಗೆ ಹೋಗ್ತಾ ಇದ್ರಿ. ಹಾಸ್ಪಿಟಲ್ ಎಷ್ಟು ಟ್ರೀಟ್ಮೆಂಟ್ ತೊಗೊಂಡ್ರು ಅಷ್ಟು ಮಟ್ಟಿಗೆ ವಾಸಿ ಆಗ್ತಾ ಇದ್ದಿಲ್ಲ. ಟ್ರೀಟ್ಮೆಂಟ್ ಜೊತೆಗೆ ಕುಡಿಸ್ತಾ ಇದ್ವಿ ಡೈಲಿ ಮಾರ್ನಿಂಗ್. ಇವಾಗ ಕಣ್ಣು ಸ್ವಲ್ಪ ರೆಡ್ನೆಸ್ ಅನ್ನೋದೆಲ್ಲ ಹೋಗಿ ಸ್ವಲ್ಪ ಕೂಲಾಗಿ ತಂಪಾಗಿದೆ. ಅವನೇ ಡೈಲಿ ಮಾರ್ನಿಂಗ್, ಅಮ್ಮ ನನಗೆ ಮಾಲ್ಟು ಗಂಜಿ ಮಾಡಿಕೊಡಮ್ಮ ಅಂತ ಅವನೇ ಕೇಳ್ತಾನೆ. ಅದೇ ಮಲ್ಕೊಂಡಿದ್ದೆ ಮೇಡಮ್, ಅದು ಈಗ ಹೆಸರಾಯ್ತು. ಅದು ಇದು ಒಟ್ಟಿನಲ್ಲಿ ಈ ಬಿಸಿಲುಗಾಲ ಇದೆ ಅಲ್ಲ ಮೇಡಮ್ ಇವಾಗ, ಅದು ಮುಂಜಾನೆ ಹಚ್ಕೊಂಡು ಹೋದ್ರೆ ಪೂರ್ಣ ತಂಪಾಗ್ಬಿಡತ್ತೆ ಮೇಡಮ್ ನನಗೆ. ಬಾಡಿ ಅಂದ್ರೆ ಪೂರ್ಣ ತಲೆ ಇದು ಹಿಟನೇ ಆಗ್ತಾ ಇಲ್ಲ ಮೇಡಮ್ ಇವಾಗ. ಪೂರ್ಣ ಮುಂಚೆ ಹಿಟ್ಟಿತ್ತಾ? ಮುಂಚೆ ಪೂರ್ಣ ಹಿಟ್ ಆಗ್ತಿತ್ತು ಮೇಡಮ್. ಈ ಸೈಡ್ ಬಿಸಿಲಲ್ಲ. ಹೌದೌದು ಪಾಪ, ಆ ಕಡೆ ಹೆವಿ ಅಲ್ಲ ಸರ್? ಇಲ್ಲಿ 40-41 ಫ್ಯಾಮ್ ಇರುತ್ತೆ ಮೇಡಮ್ ಇಲ್ಲಿ. ಓಕೆ 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 ಓಕೆ. ಅದನ್ನ ಹಾಕೊಂಡು ಹೋದಾಗಿಂದ ಸ್ವಲ್ಪ ತಲೆ ಕಾಯೋದು ಆಗ್ತಾ ಇಲ್ಲ ಮೇಡಮ್ ಇವಾಗ. ಮತ್ ಇನ್ನೊಂದು, ಈಗ ಸಣ್ಣಗೆ ಇಲ್ಲಿ ಕೂದಲು ಮುಂದೆ ಮೊಳಕೆ ಹೊಡ್ತಾ ಇದೆ ಮೇಡಮ್. ಪೂರ್ಣ ಇಲ್ಲಿ ಬಾಂಡ್ಲಿ ಟೈಪ್ ಆಗಿತ್ತು ಮುಂದೆ ಎದುರುಗಡೆ. ಏನ್ ಹೇಳ್ತಿದ್ದೀರಾ? ಹೌದು ಮೇಡಮ್, ಸಣ್ಣಗೆ ಮೊಳಕೆ ಹೊಡ್ತಾ ಇದೆ ಇವಾಗ. ನನಗೂ ಅದು ಇದು ಆಗ್ಲಿಲ್ಲ ಮೇಡಮ್. ಮೊದ್ಲೇನು ಇಲ್ಲ, ಏನು ನಂದೇ ಭ್ರಮೆ ಇರ್ಬೇಕಂತೇಳಿ ಈಗ 1-2 ದಿವಸ ಆಯ್ತು ಅಗ್ರಿ ಸಣ್ಣಗಾಗಿ ಈಗ ಬರ್ತಾ ಇದೆ ಮೇಡಮ್. ಅವಾಗ ಕೂದಲು ಬರ್ತಾ ಇದೆ ಇದು ಹಚ್ಚಿದ ಮೇಲೆ? ನಿಜ ಬರ್ತಾ ಇದೆ ಮೇಡಮ್, ನಿಜ ಮೇಡಮ್. ಅದೇ ನನಗೆ ಅದು ಆಗಿದ್ದಿಲ್ಲ. ಈಗ 2 ದಿವಸ ಆಯ್ತು ಅಗ್ರಿ ಸಣ್ಣಗೆ ಬರ್ತಾ ಇದೆ ಮೇಡಮ್. ಅಲ್ಲಿ ಏನು ಮಿರಾಕಲ್ ಇರುತ್ತೆ ನಮ್ಮ ಪ್ರಾಡಕ್ಟ್ ಗಳಲ್ಲಿ. ಅದೇ ವಿಚಿತ್ರವಾಗುತ್ತೆ ನನಗೆ. ಅದೇ ನನಗೂ ಮೊದ್ಲೇ ನಂದು ಏನೋ ಕೂದಲು ಆಯ್ತು ನೀವು ಹಚ್ಚಕ್ ಶುರು ಮಾಡಿ? ಈಗ ಇವಾಗ 1 ವಾರ ಆಯ್ತು ಮೇಡಮ್. ಇವಾಗ ನಾನಲ್ಲಿ ಪೂರ್ಣದ ಏನು ಕೂದಲು ಹೋಗಿತ್ತಲ್ಲ ಮೇಡಮ್, ಅಲ್ಲಿ ಪೂರ್ಣ ಹಿಂಗೆ ಹಚ್ಚಿ ಇದು ಮಾಡ್ತಾ ಇದ್ದೆ, ಮೆಸೇಜ್ ಮಾಡ್ತಾ ಕೂತಾ ಇದ್ದೆ ನಾನು. ಅದು ವಿಚಿತ್ರ ಅನ್ಸುತ್ತೆ ನನಗೂ. ಏನೋ ನಾನು ಸುಮ್ಮನೆ ಕೂದಲು ಕಟ್ ಆಗಿರ್ಬೇಕು ಅಂತ ಮಾಡಿದ್ದೆ ಮೇಡಮ್ ನಾನು. ಬಟ್ ಇವಾಗ ಅದು ನನಗೆ ವಿಚಿತ್ರ ಮಿರಾಕಲ್ ಆಗಿಬಿಟ್ಟದೆ. ಅಗ್ದಿ ಸಣ್ಣಗೆ ಮೊಳಕೆ ಇಡ್ತಾ ಇದೆ. ಮತ್ತೆ ಇಲ್ಲಿ ನೆತ್ತಿ ಒಳಗೂ ಸ್ವಲ್ಪ ಕೂದಲಾಗಿದ್ದು ಮೇಡಮ್. ನಾನು ಅಲ್ಲೂ ಬರ್ತಾ ಇದೆ ನೆತ್ತಿ ಒಳಗೆ ಮೇಡಮ್. ಇಲ್ಲಿ ಹಿಂದಿದೆ ತಲೆ ಮೇಲ್ಗಡೆ ಕೂದಲು ಬರ್ತಾ ಇದೆಯಾ?
ಹಾ ಅಲ್ಲೂ ಬರ್ತಾ ಇದೆ ಮೇಡಮ್. ಅಲ್ಲಿ ಪೂರ್ಣ ಇದು ಆಗಿತ್ತು ಮೇಡಮ್, ಪೂರ್ಣ ಸ್ವಚ್ಛ ಆಗಿತ್ತು. ಅಲ್ಲೂ ಸಣ್ಣಾಗಿ ಬರ್ತಾ ಇದೆ ಮೇಡಮ್. ಏನು ನನಗೆ ನಿಜವಾಗ್ಲೂ ನಾನು ಹಚ್ತಾ ಇದ್ದೆ, ನನ್ನ ಹೇರ್ ಫಾಲ್ ಕಂಟ್ರೋಲಲ್ಲಿ ಇತ್ತು ಇದರಿಂದ. ಬಟ್ ನಾನು ಇವತ್ತಿಂದ ಹಚ್ತಾ ಇಲ್ಲ, 2-3 ವರ್ಷದಿಂದ ಇದನ್ನ ಹಚ್ತಾ. ನನ್ನ ಹೇರ್ ಚೆನ್ನಾಗಿದೆ ಸರ್. ಬಟ್ ನಾನು ಸೇಲ್ ಮಾಡ್ತಿರ್ಲಿಲ್ಲ. ಲಾಸ್ಟ್ ಟೈಮಿಂದ ನಾನು ಸೇಲ್ ಮಾಡೋಕೆ ಶುರು ಮಾಡೋದು ಇದು. ನೀವು ಫಸ್ಟ್ ಕಸ್ಟಮರ್ಸ್, ನಿಮ್ಮ ಬ್ಯಾಚು. ಹೌದಾ ಮೇಡಮ್? ಅದೇ ನನಗೂ ವಿಚಿತ್ರ ಐತೆ. ನನಗೆ ಅದು ಮೊದ್ಲೇಕ ಒಂದು ಟೈಪ್ ಪೂರ್ಣ ಗಾಢ ವಾಸನೆ ಬರ್ತಾ ಇತ್ತಲ್ಲ ಮೇಡಮ್. ಅದು ಅಂದ್ರೆ ಸ್ಟ್ರಾಂಗ್ ಬಹುಶಃ ಗಿಡಮೂಲಿಕೆ ಇದೇನ್ರೆ ಇರ್ಬೋದು ಅಂತ ತಿಳ್ಕೊಂಡು ನಾನು ಇದು ಮಾಡಿದ್ದೆ. ಬಟ್ ಅದೇ ಹೆಲ್ಪ್ ಆಗಿದೆ ಮೇಡಮ್. ನಾನು ಅದೇ ಏನು ಏನ್ ಹೆಲ್ಪ್ ಆಗಿದೆ ನನಗೆ? ಜಾಸ್ತಿ ಆಗ್ತೀನಲ್ಲ, ಖುಷಿಯಾಗಿರುತ್ತಲ್ಲ ನಿಮ್ಗೆ. ಅದೇ ನನಗೆ ಅದು ಮೊದ್ಲು ಒಂದೆರಡು ದಿವಸ. ನಿಮ್ದು ಹಾ ಏನ್ ಏಜ್? ಏಜ್ 37. ಓಕೆ, ಚಿಕ್ಕ ಏಜ್ ಅಲ್ಲ ಪಾಪ. ಅದೇ ಮೇಡಮ್. ಅದೇ ಇದು ಏನು ಮತ್ತೆ ಇಷ್ಟೆಲ್ಲ ಐಟಮ್ ಹಾಕಿ ಎಲ್ಲ ನ್ಯಾಚುರಲ್ ವರ್ಕ್ ಆಗ್ತಿರ್ಬೋದು ಅಲ್ವಾ ಸರ್? ಹಾ ಮೇಡಮ್. ಅದೇ ಐಡಿಯಾ ಇತ್ತು, ಇದು ಕೂದಲು ಗ್ರೋ ಆಗುತ್ತೆ ಅಂತ ಗೊತ್ತಿತ್ತು. ಕೂದಲು ಮತ್ತೆ ಹಣ್ಣು ಕೂದಲೆಲ್ಲ ಅವಾಯ್ಡ್ ಆಗುತ್ತೆ ಹುಟ್ಟೋದು ಅಂತ ಗೊತ್ತಿತ್ತು. ಮತ್ತೆ ಸ್ಟ್ರಾಂಗ್ ಆಗುತ್ತೆ ಅಂತ ಗೊತ್ತಿತ್ತು. ಹೇರ್ ಕಟ್ ಆಗೋದು ಕಮ್ಮಿ ಆಗುತ್ತೆ, ಡ್ಯಾಂಡ್ರಫಿಗೆ, ಹೇನಿಗೆಲ್ಲ ಒಳ್ಳೇದಂತ ನನಗೆ ಗೊತ್ತಿತ್ತು. ಬಟ್ ಇಷ್ಟು ಬೇಗ ರಿಸಲ್ಟ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ನನಗೂ ಅದೇ ಅಜೀಬ್ ಅನಿಸಿದೆ ಮೇಡಮ್. ಅದು ವಿಚಿತ್ರ ಅನಿಸ್ಬಿಟ್ಟಿದೆ ನನಗೆ. ಅದು ವಿಚಿತ್ರ ಅನ್ಸಿದೆ. ಯಾಕಂದ್ರೆ ನಂದೇ ನಮ್ಮ ಏನಿನ್ನು ಪೂರ್ಣ ಇಲ್ಲ 60-70 ಆಗಿದೆ ಏಜು ಅಂತಂದ್ರೆ ಇದಿಲ್ಲ. ಈಗ ನಮ್ದು ಹೇರ್ ಹೋಗೋ ಏಜನೇ ಅಲ್ಲಲ್ಲ ಮೇಡಮ್ ನಮ್ದು. ಹೌದು. ಹಿಂಗಾಗಿ ಮತ್ತೆ ಅದು ಅದ್ರ ಸಪೋರ್ಟಿವ್ ಆಗಿ ಇದೊಂದು ಇಂಥದ್ದೊಂದು ಗಿಡಮೂಲಿಕೆ ಬಂದ ಅದು ಸಪೋರ್ಟ್ ಆಗೋದೇ ಅಲ್ಲ ಮೇಡಮ್. ಹೌದು, ಮನುಷ್ಯರೇ ಮಾಡಿದ್ದೆ ಇಷ್ಟಪಟ್ಟು. ಅದು ಖುಷಿ ಆಗುತ್ತೆ ಅಲ್ವಾ? ಮೇಡಮ್ ಮತ್ತೆ ಇದು DK45 ಅದು ಒಂದು ವಾರ ಇದು ಮೇಡಮ್. ಮೊದ್ಲಿಕ್ಕೆ ಬರೀ ಹಸಿವು ಅಂದ್ರೆ ತೀರಾ ಹಸಿವಾಗೋದು ಮೇಡಮ್. ಅದು ಎನರ್ಜಿ ಕೊಡೋದು ಬಾಡಿಗೆ. ಅಂದ್ರೆ ನಿಮ್ಗೆ ಎನರ್ಜಿ ಇರುತ್ತೆ. ಅದು ಎನರ್ಜಿ, ಟೋಟಲ್ ಎನರ್ಜಿ ಸರ್. ಎನರ್ಜಿ ಹೆವಿ ಇದ್ದಾಗ ಹಸಿವೆ ಆಗಲ್ಲ, ಹಂಗಂತ ತಿನ್ನೋದು ಬಿಡಬಾರ್ದು. ಮೇಡಮ್ ಅಂದ್ರೆ ಅದೇ ಏನೋ ತಿನ್ನೋ ಒಂದು ಹ್ಯಾಬಿಟ್ ಅಂತಾರಲ್ಲ ಮೇಡಮ್, ಆ ಥರದ ಇತ್ತು ನಂದು. ಮುಂಚೆ ಜಾಸ್ತಿ ತಿಂತಾ ಇದ್ರಿ, ದಪ್ಪ ಇದ್ರಾ? ದಪ್ಪ. ಮೇಡಮ್ ಹೇಳಿದ್ರಲ್ಲ, ನೀವು ಬೆಳಿಗ್ಗೆ ತಿಂಡಿ ಬಿಟ್ಬಿಟ್ಟು ಒಂದ್ ಲೋಟ ಕುಡಿದಾಗ ನಿಮ್ಗೆ ಎನರ್ಜಿ ಸ್ಟೋರ್ ಆಗುತ್ತೆ. ಅವಾಗ ನೀವು ತಿನ್ಬೇಕು ಅಂತ ಅನ್ಸಲ್ಲ ನಿಮ್ಗೆ. ಆದ್ರೆ ಮತ್ತೆ ಗ್ಯಾಸ್ಟ್ರಿಕ್ ಆಗಲ್ಲ, ಚೆನ್ನಾಗಿರುತ್ತೆ. ಹೌದು. ಅದೇನಾದ್ರೂ ಹೊಳ್ಳಿ ಮುಳ್ಳಿ ನೀರಡಿಕೆ ಆಗ್ತೈತಿ, ನೀರು ಕುಡಿತಾ ಇದೆ, ಅದಲ್ಲೇ ಮೇಕಪ್ ಆಗ್ತಿದೆ. 2:30 ತನಕನೂ ಹಸಿವಿನೇ ಆಗೋದಿಲ್ಲ ನಮ್ದು, ಲಂಚ್ ಟೈಮ್ ವರ್ಗು. ಅದು ಎನರ್ಜಿ, ಹಸಿವಾಗದೆ ಇರೋದಲ್ಲ. ನಿಮ್ಗೆ ಮೋಷನ್ ಎಲ್ಲ ಕರೆಕ್ಟ್ ಆಗಿ ಹೋಗುತ್ತೆ ಅದು. ಮೇಡಮ್ ಅದಂತೂ ಪೂರ್ಣ ಕರೆಕ್ಟ್ ಆಗಿದೆ ಮೇಡಮ್. ಕುಡಿದ್ಮೇಲೆ ಚೆನ್ನಾಗಿ ಹೋಗ್ತಿರ್ಬೋದು ಅಲ್ವಾ? ಪೂರ್ಣ ಅದು ಕಂಪ್ಲೀಟ್ ಇದಾಗಿದೆ ಮೇಡಮ್. ಮೊದಲೇ ಗ್ಯಾಸ್ ಆಗ್ತಿತ್ತು. ಗ್ಯಾಸ್ ಆಗ್ತಿತ್ತು. ಜೀರ್ಣಕ್ರಿಯೆ ನಿಮಗೆ ಸರಿಯಾಗಿದೆ ಒಂದು ಸರಿ. ಇದು ಜೀರ್ಣಕ್ರಿಯೆ ಸರಿ ಮಾಡುತ್ತೆ, ಮಲಬದ್ಧತೆ ಸರಿ ಮಾಡುತ್ತೆ. ಅವೆರಡು ಸರಿ ಆದ್ರೆ ಮನುಷ್ಯ ಆಲ್ಮೋಸ್ಟ್ ಪರ್ಫೆಕ್ಟ್ ಇದ್ದಂಗೆ. ಮತ್ತೆ ನಿಮ್ಗೆ 2:30 ತನಕ ಹಸಿವಾಗಲ್ಲ ಅಂದ್ರೆ ಅದು ಸೈಡ್ ಎಫೆಕ್ಟ್ ಆಗಲ್ಲ, ಏನು ಪ್ರಾಬ್ಲಮೂ ಆಗಲ್ಲ. ಅದ್ರ ಮಿಡ್ಲಲ್ಲಿ ಏನೋ ಒಂದು ಜ್ಯೂಸ್ ಕುಡೀರಿ ಸರ್. ಪಾಪ ನೀರು ಕುಡಿತೀನಿ ಮೇಡಮ್ ನಾನು. ನೀರ್ ಚೆನ್ನಾಗಿ ಕುಡಿ. ಅದು ಏನಾಗಿದೆ, ನೀರು ಕುಡಿಯೋದು ಮೊದ್ಲೇ ಕಡಿಮೆ ಇತ್ತಲ್ಲ, ಈಗ ಹಿಂಗಾಗಿ ಇದು ಆಯ್ತು. ಈಗ ನೀರು ಕುಡಿತಾ ಇದೀನಿ, ಅದು ಅದ್ರಲ್ಲೇ ಮೇಕಪ್ ಆಗ್ತಾ ಇದೆ. ಈ ಪ್ರಾಡಕ್ಟ್ ಅಲ್ಲಿ ಹಸಿವಾಗಲ್ಲ ಅನ್ನೋದಕ್ಕಿಂತ ಹಸಿವಾಗುತ್ತೆ, ಜೀರ್ಣಕ್ರಿಯೆ ಆದ್ಮೇಲೆ ಆಟೋಮೆಟಿಕ್ ಹಸಿವಾಗೇ ಆಗುತ್ತೆ. ಆದ್ರೆ ಎನರ್ಜಿ ಸೋರ್ಸ್ ಜಾಸ್ತಿ ಇರೋದ್ರಿಂದ ಕಂಟ್ರೋಲ್ ಮಾಡೋ ಪವರ್ ಆಟೋಮೆಟಿಕ್ ಬಂದಿರುತ್ತೆ. ಮೇನ್ ಗ್ಯಾಸ್ ಇದಕ್ಕೆ ಸಮಸ್ಯೆಗೋಸ್ಕರ ನಾ ಇದು ಮಾಡಿದ್ದೆ. ಆಮೇಲೆ ಬ್ಯಾಡ್ ಹ್ಯಾಬಿಟ್ ತಿನ್ನೋದು ಒಂದು ಬ್ಯಾಡ್ ಹ್ಯಾಬಿಟ್ ಇತ್ತಲ್ಲ ಮೇಡಮ್ ನಂದು. ಅವಾಗ ಏನಾಗ್ತದೆ ಈಗ ಎಲ್ಲ ಹೋಗಿದೆ ಮೇಡಮ್. ಎಲ್ಲ ಹೋಗಿದೆ. ಈಗ ಹಾಗಾಗಿ ಇವು ಮುಂಚೆ ಏನೋ ತಿನ್ನೋದು ಬ್ಯಾಡ್ ಹ್ಯಾಬಿಟ್ ಇರುತ್ತಲ್ಲ ಮೇಡಮ್, ಅದು ಇದು ಬಾಯಿ ಆಡ್ಸು ಇದೂನೇ ಇರ್ತಲ್ಲ, ಅಂಥವೆಲ್ಲ ಅವು ಬಿಟ್ಬಿಟ್ಟಿದೆ ಮೇಡಮ್. ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿ ವಯಸ್ಸಾಗಿರೋ ಅಜ್ಜಿ ಇದ್ದಾರೆ. ಅವ್ರಿಗೆ ಬೆನ್ಮೂಳೆ, ಶುಗರ್, ಎಸ್ಪೆಷಲಿ ಹೇಳಬೇಕು ಅಂದರೆ ಶುಗರ್ ಜಾಸ್ತಿ ಇದೆ ಅವ್ರಿಗೆ. ಸೊ ಇದನ್ನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತೊಗೊಂಡಿದ್ದೀನಿ. ಸೊ ಅವರಿಗೆ ದಿನ ಅವರಿಗೆ ಕುಡಿಸ್ತಾ ಇದ್ದೀನಿ. ಇವಾಗ ಒಂದು ಲೆವೆಲ್ಗೆ ಅಂದರೆ ಎದ್ದು ಓಡಾಡ್ತಿದ್ದಾರೆ. ಆಮೇಲೆ ಶುಗರ್ ಲೆವೆಲ್ಲು ಕಂಟ್ರೋಲ್ ಆಗಿದೆ. ನಾನು ಇದು ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಇದು ಎನರ್ಜಿ ಬೂಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಇದು ತುಂಬ ಒಳ್ಳೆ ಪ್ರಾಡಕ್ಟ್ ಆಗಿದೆ. ಅಂದರೆ ಯಾವುದೇ ರೀತಿಯ ಒಂದು ಕೆಮಿಕಲ್ ಮಿಕ್ಸ್ ಇಲ್ಲದೆ ಇರುವಂತಹ ಒಂದು ಅದ್ಭುತವಾದ ಪೌಡರ್ ಅಂತಲೇ ನಾನು ಹೇಳ್ತೀನಿ. ಇದರ ಒಂದು ಫಲಿತಾಂಶವನ್ನು ನಾನು ನಿಜವಾಗ್ಲೂ ಕಾಣ್ತಾ ಇದ್ದೀನಿ. ನನಗೆ ಯಾವುದೇ ರೀತಿಯ ಒಂದು ಸುಸ್ತು ಆಗ್ತಾ ಇಲ್ಲ. ಇವಾಗ ಯಾವುದೇ ಕೆಲಸ ಮಾಡಿದ್ರು ಕೂಡ ಸುಸ್ತಾಗ್ತಾ ಇಲ್ಲ. ಎಷ್ಟೇ ಸ್ಟೆಪ್ಸ್ ಆಗ್ತಿದ್ರು ಕೂಡ ನನಗೆ ಸುಸ್ತಾಗ್ತಾ ಇಲ್ಲ. ಬೆಳಗ್ಗೆ ಹೇಗೆ ಫ್ರೆಶ್ ಅಪ್ ಆಗಿರ್ತೀನೋ ಸಂಜೆವರೆಗೂ ಕೂಡ ಅಷ್ಟೇ ಫ್ರೆಶ್ನೆಸ್ ಆಗಿರ್ತೀನಿ. ಮತ್ತು ಇನ್ನೊಂದು ನನಗೆ ಕಾಲು ನೋವು ಬರ್ತಾಯಿತ್ತು, ಎಡಗಾಲು ಕಾಲು ನೋವು ಬರ್ತಾಯಿತ್ತು. ಅದು ಕಂಪ್ಲೀಟಾಗಿ ಕಡಿಮೆ ಆಗಿದೆ. ನಿಜವಾಗ್ಲೂ ಆ ಒಂದು ರಿಸಲ್ಟ್ಗೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಕಾಲು ನೋವು ಕಡಿಮೆ ಆಗಿದೆ, ಯಾವುದೇ ರೀತಿ ಸೆಳೆತಾ ಇಲ್ಲ. ಅಷ್ಟು ನನಗೆ ಕಾಲು ನೋವಿತ್ತು, ಎಡಗಾಲು ಕಡಿಮೆ ಆಗಿದೆ.
ಥ್ಯಾಂಕ್ ಯು ದಿವ್ಯಾ, ನಿಮಗೆ ದೇವರ ಆಶೀರ್ವಾದ ಸದಾ ಇರಲಿ ಅಂತ ನಾನು ಹಾರೈಸ್ತೀನಿ. ಬಾರ್ಡ್ರಲ್ಲೆಲ್ಲ ನಾನು ಗನ್ ತೊಗೊಂಡೆಲ್ಲ ಡ್ಯೂಟಿ ಮಾಡ್ತಾ ಇರ್ತೀನಿ, ಹಾಗಾಗಿ ನನಗೆ ತುಂಬ ಸುಸ್ತು, ಮೈಗ್ರೇನ್ ಎಲ್ಲ ಬರ್ತಾ ಇತ್ತು. ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನನಗೆ ಮೈಗ್ರೇನ್ ಎಲ್ಲ ಕಡಿಮೆ ಆಗಿದೆ ಮತ್ತು ಸುಸ್ತೆಲ್ಲ ಕಡಿಮೆ ಆಗಿದೆ. ತುಂಬ ಟೇಸ್ಟಿಯಾಗಿದೆ ಪೌಡರು, ಕುಡಿಯೋದಕ್ಕೆ ತುಂಬ ಎನರ್ಜಿ ಬರ್ತಾ ಇದೆ ಇದರಿಂದ. ನಾನು ಇವಾಗ ಈ DK ಪೌಡರ್ ಬಗ್ಗೆ ಹೇಳುತ್ತೇನೆ. ಈ DK ಪೌಡರು ತುಂಬಾ ಎನರ್ಜಿ ಕೊಡುತ್ತೆ. ನಾನು 7 ಅಥವಾ 7:30 ಹಂಗೆ ಕುಡಿದಾಗ 12 to 12:30 ಹಶ್ವೇ ಆಗಲ್ಲ. ಟೇಸ್ಟ್ ಸಖತ್ತಾಗಿರುತ್ತೆ, ತುಂಬಾ ಎನರ್ಜಿ ಕೊಡುತ್ತೆ. ಐ ಲವ್ DK45. ಥ್ಯಾಂಕ್ ಯು. ದಿವ್ಯಾರ್ ಕೊಟ್ಟಿರೋ ಹೋಮ್ ಮೇಡ್ ನ್ಯಾಚುರಲ್ ಪ್ರೋಟೀನ್ ಪೌಡರ್ ತುಂಬಾ ಚೆನ್ನಾಗಿದೆ, ಪ್ಲಸ್ ಟೇಸ್ಟಿಯಾಗೂ ಕೂಡ ಇದೆ. ಈಗ ಹೊರಗಡೆ ಹೋಗಿ ತೊಗೊಂಡ್ರೆ ಕಾಸ್ಟ್ ಜಾಸ್ತಿ ಇರುತ್ತೆ, ಪ್ಲಸ್ ಅದು ನ್ಯಾಚುರಲ್ ಆಗಿ ಇದೆ ಅಂತ ಜೆನ್ಯೂನ್ ಆಗಿ ಹೇಳೋಕ್ಕಾಗಲ್ಲ. ಬಟ್ ದಿವ್ಯಾರು ಕೊಡ್ತಿರೋ ಪ್ರೋಟೀನ್ ಪೌಡರು ಅವರೇ ಇಂಡಿವಿಜುವಲ್ ಆಗಿ ತೊಗೊಂಬಂದು ಐಟಮ್ಸ್ನೆಲ್ಲ ಮನೆಯಲ್ಲೇ ಮಾಡಿ ಎಲ್ಲರಿಗೂ ಅಫೋರ್ಡಬಲ್ ಪ್ರೈಸ್ಗೆ ಕೊಡ್ತಾರೆ. ಪ್ಲಸ್ ಬಾಡಿಗೆ ಬೇಕಾಗಿರೋ ವಿಟಮಿನ್ಸು, ನ್ಯೂಟ್ರಿಷನ್ಸ್ ಎಲ್ಲ ನಮಗೆ ಪೌಡ್ರ್ ಮುಖಾಂತರ ಸಿಗ್ತಿದೆ. ಸೊ ದಿವ್ಯಾರಿಗೆ ಫಸ್ಟು ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ಅಂದರೆ ಇಷ್ಟೊಂದು ಜೆನ್ಯೂನ್ ಆಗಿ ಪ್ರೋಟೀನ್ ಪೌಡ್ರು ನಮಗೆ ಸಿಗೋದು ಈ ಕಾಲದಲ್ಲಿ ತುಂಬ ಕಷ್ಟ ಇದೆ. ನಂಗೆ ಇವಾಗ ರೀಸೆಂಟಾಗಿ ಹುಷಾರಿಲ್ಲ, ಸ್ವಲ್ಪ ಫೀವರ್ ಇತ್ತು. ಫೀವರ್ ಇದ್ದಾಗ ಜಾಸ್ತಿ ಊಟ ಸೇರಲ್ಲ. ನಾನೇನು ಮಾಡಿದೆ, ಬೆಳಗ್ಗೆ ತೊಗೊಂಡೆ ಶೇಕು, ಅಂದರೆ ಅವ್ರು ಕೊಟ್ಟಿರೋ ಪ್ರೋಟೀನ್ ಪೌಡರಲ್ಲಿ. ಪ್ಲಸ್ ಮಧ್ಯಾಹ್ನ ಸರಿಯಾಗಿ ಊಟ ಮಾಡೋಕ್ಕಾಗಿರಲಿಲ್ಲ, ಸರಿ ಅಂತ ಸಂಜೆನೂ ಕೂಡ ತೊಗೊಂಡೆ. ನನಗೆ ಎಷ್ಟೋ ರಿಲೀಫ್ ಆಯಿತು. ಪ್ಲಸ್ ಇನ್ನೊಂದೇನಾಗುತ್ತೆ, ಅದು ಕುಡಿಯೋದ್ರಿಂದ ಮೀನ್ಸ್ ನನಗೆ ಅಂದರೆ ಒಂಥರ ಎನರ್ಜಿ ಬಂದಂಗೆ ಫೀಲ್ ಆಗುತ್ತೆ. ಸೊ ತೊಗೊಂಡೆ ಅವತ್ತು 2 ಸತಿ ತೊಗೊಂಡೆ, ನನಗೆ ಎಷ್ಟೋ ರಿಲೀಫ್ ಆಯಿತು. ಪ್ಲಸ್ ಜ್ವರನೂ ಬೇಗ ಕಡಿಮೆ ಆಯಿತು. ಬಿಕಾಸ್ ಜ್ವರ ಬಂದಿರೋ ಟೈಮಲ್ಲಿ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ಆವಾಗ ಸುಸ್ತು ಆಗುತ್ತೆ. ಇವ್ರು ಕೊಟ್ಟಿರೋ ಪ್ರೋಟೀನ್ ಪೌಡರು ಸುಸ್ತು ಕಡಿಮೆ ಆಯಿತು, ಪ್ಲಸ್ ಎನರ್ಜಿನೂ ಬರುತ್ತೆ, ಒಂಥರ ಹೊಸ ಹುಮ್ಮಸ್ ಬಾಡಿಗೆ, ಆ ಥರ. ಸರಿ ಮೇಡಮ್, ನನಗೆ ಈಗ ಹೇಳಿ, ನೀವು ಎಣ್ಣೆ ಹೇಗಿತ್ತು? ಮೇಡಮ್ ಎಣ್ಣೆ ತುಂಬ ಚೆನ್ನಾಗಿದೆ. ಅದು ರಾತ್ರಿ ನಿದ್ದೆ ಬರದೇ ಇದ್ದವ್ರಿಗಂತೂ ಇದು ಒಂದು ಒಳ್ಳೆ ಇದರ ರಾಮಬಾಣ ಅಂತ ಹೇಳ್ಬೋದು. ಯಾಕಂದ್ರೆ ಅದನ್ನ ನೆತ್ತಿಗೆ ಹಚ್ಕೊಂಡು ರಾತ್ರಿ ನಾವು ತೆಕ್ಕಿ ಸೊಪ್ಪು ಮಸಾಜ್ ಮಾಡ್ಕೊಂಡು ಮನ್ಕೊಂಡ್ರೆ ಆರಾಮ್ ನಿದ್ದೆ ಇರುತ್ತೆ, ಬೆಳಗ್ಗೆನೆ ಹೆಸರಾಗೋದು. ಮತ್ತು ಅದು ನನಗೆ ತುಂಬಾ ಒಳ್ಳೇದು ಅನಿಸಿದೆ. ಮತ್ತು ಹೇರ್ ಫಾಲಿಂಗು ಸ್ವಲ್ಪ ಕಡಿಮೆ ಆಗಿದೆ. ಹೌದಾ ಮ್ಯಾಮ್? ಹೇರ್ ಫಾಲ್ ಕಮ್ಮಿ ಆಯ್ತಾ? ಕಡಿಮೆ ಆಗಿದೆ, ಬಹಳಷ್ಟು ಇದಾಗ್ತಿತ್ತು. ತಾನೇ ಹೇರ್ ಫಾಲ್ ಜಾಸ್ತಿ ಇದೆ ನಂಗೆ ಅಂತ? ಹೌದು, ಫಸ್ಟ್ ಹೇಳಿದ್ಯಲ್ಲ ನಾನು. ಹೌದು, ತುಂಬಾ ಹೇರ್ ಫಾಲ್ ಇದೆ ಮೇಡಮ್ ಅಂತ. ಹೇರ್ ಫಾಲ್ ತುಂಬಾ ಇತ್ತು. ಈಗ ಇನ್ನೂ ಜಾಸ್ತಿ ದಿನ ಯೂಸ್ ಮಾಡಿಲ್ಲ, ಆದ್ರೂ ಈಗ ರಿಸಲ್ಟ್ 8-10 ದಿವಸ ಆಗಿರ್ಬೋದು. ದಿನ ಹಚ್ತಿದ್ರಾ ಹೆಂಗೆ ಮ್ಯಾಮ್? 2 ದಿನಕ್ಕೊಮ್ಮೆ ಅದು ಹಚ್ತಾ ಇದೇನ್ರಿ. ವಾರಕ್ಕೆ 3 ದಿನ ಹಚ್ಚಿದ್ರೆ ಸಾಕು. ಅದೇ ನೀವು ವಾರದಲ್ಲಿ 2 ದಿನ ಹೇಳಿದ್ರಿ, 2 ದಿನ 3 ದಿನ ಅದು ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡ್ಬಿಡೋದು. ಹಲೋ, ನಮಸ್ತೆ. ಹೇಗಿದ್ದೀರಾ? ಆರಾಮಿದ್ದೇನೆ. ಅದೇ ಆಯಿಲ್ ಕೊಟ್ಟಿದ್ದಲ್ಲ, ಆಯಿಲ್ ತಗೊಂಡಿದ್ರಲ್ಲ DK45 ಜೊತೆ? ಹೌದು. ಅದನ್ನೇ ಸ್ವಲ್ಪ ಕೇಳುವ ಸರ್, ಫೀಡ್ಬ್ಯಾಕ್ ಕೊಡ್ತೀರಾ? ನಾನು ಆಕ್ಚುಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ, ಬಟ್ ಏನಂದ್ರೆ ಒಳ್ಳೇದು, ನಿಮ್ಗೆ ಯಾವಾಗ ಹೇಳ್ಬೇಕಂತ ಮಾಡಿದೆ. ಅಂದ್ರೆ ಒಳ್ಳೇದಿದೆ, ಅದರಿಂದ ಸಿಕ್ಕಾಪಟ್ಟಿ ಉಪಯೋಗ ಆಗ್ತಾ ಇದೆ. ಯಾಕಂದ್ರೆ ಅದು ಯೂಸ್ ಮಾಡಿದೆ ನಾನು, ನೀವು ಕೊಟ್ಟಿದ್ದು. ಅದರಿಂದ ಉಪಯೋಗ ಹೌದೌದು. ಅಂದ್ರೆ ನಾನು 1 ವೀಕಿಂದ ಈಗ ಯೂಸ್ ಮಾಡ್ತಾ ಇದ್ದೇನೆ. ಹೆಂಗೆ ಅನಿಸ್ತಿದೆ? ಏನಂದ್ರೆ ಎಷ್ಟೋ ಆಯಿಲ್ಗಿಂತ ಇದು ಡಿಫ್ರೆಂಟ್ ಆಗಿದೆ. ಅಂದ್ರೆ ಎಷ್ಟೋ ಕಾಸ್ಟ್ಲಿ ಐಟಮ್ ಆಯಿಲ್ ಇದೆ, ಅದಕ್ಕಿಂತ ಇದು ಡಿಫ್ರೆಂಟ್ ಆಗಿದೆ. ಅಂದ್ರೆ ಇದರಲ್ಲಿ DK45 ಪೌಡರ್ ಬಹಳ ಉಪಯುಕ್ತವಾದಂತಹ ಒಂದು ಪ್ರೋಟೀನ್ ಫುಡ್ ಆಗಿರುತ್ತದೆ. ಇದರ ಸೇವನೆ ನಂತರ ನಮ್ಮ ಆರೋಗ್ಯದಲ್ಲಿ ಉತ್ತಮವಾದ ಫಲಿತಾಂಶವನ್ನು ಕಂಡಿದ್ದೇವೆ. ನಮಸ್ತೆ. ಕೇಳಿಸ್ತಿದೆ? DK ಮಾತಾಡ್ತಿರೋದು? ಹೇಳಿ. ಯಾವ್ದು ಸೌಂಡ್ ಬರ್ತಿದೆ ಆ ಕಡೆಯಿಂದ? ನನ್ನ ನಂಬರ್ ಇದ್ದಂಗಿತ್ತಲ್ಲ, ಯಾವ್ದಪ್ಪ ಇದೆ? ಏನಮ್ಮ? ಯಾವ್ದೋ ನಂಬರ್ ಬೇರೆದ್ ಬಂದೈತೆ. ಈಗ ಆಯಿಲ್ ಯೂಸ್ ಮಾಡ್ತಿದ್ದೀರಲ್ಲ, ಹೇಗೆ ಅನ್ನಿಸ್ತಿದೆ? ಇರೋದನ್ನ ಓಪನ್ ಆಗಿ ಹೇಳ್ಬಿಡಿ. ಇಲ್ಲ, ಕಂಫರ್ಟ್ ಇದೆ ರೀ. ವಾರಕ್ಕೆ 2-3 ಸಲ ಯೂಸ್ ಮಾಡಿರ್ತೀನಿ ಅದನ್ನ. ಹಾಗೆ ಮತ್ತೆ ಇದು ಇರ್ತಾರೆ, ಹಂಗೆ ಕೂಲ್ ಇರ್ತದೆ ಮನುಷ್ಯ, ಹಂಗೇನು ಇದು ಟೆನ್ಷನ್ ಇರಂಗಿಲ್ಲ. ಕೂಲಿಂಗ್ ಇರ್ತದೆ, ಅಂದ್ರೆ ಬೇಸಿಗೆ ದಿವಸ ಅಲ್ಲ, ಹಿಂಗಾಗಿ ತಂಪು ಅನಿಸ್ತದ. ಮತ್ತೆ ಯಾವ್ದು ಟೆನ್ಷನ್ ಇರಂಗಿಲ್ಲ. ಮತ್ತೆ ನಿದ್ದೆ ಬರ್ತದೆ. ರಾತ್ರಿ ಯೂಸ್ ಮಾಡಿದೇವೆ ಅಂದ್ರೆ ಇಮಿಡಿಯೇಟ್ ½ an hour ನಿದ್ದೆ ಬರ್ತದೆ. ಹೌದಲ್ಲ, ನಿದ್ದೆ ಚೆನ್ನಾಗಿ ನಿದ್ದೆ ಆಗ್ತದೆ. ನಸಿಕಿನವರೆಗೆ ನಿದ್ದೆ ಇರ್ತದೆ. ಸರಿ ಇದೆ, ರಿಸಲ್ಟ್ ಫಸ್ಟ್ ಕ್ಲಾಸ್ ಇದೆ. ಅದಕ್ಕೆ ಥ್ಯಾಂಕ್ ಯು ಸರ್. ಅದು ಹಚ್ಚಿ ಒಳ್ಳೆ ಆಗ್ತದೆ.
ಓಕೆ DK45 ಚೆನ್ನಾಗಿದೆ, ಕುಡಿತಿದ್ದೀರಲ್ಲ? ಅದು ಮಸ್ತ್ ಇದೆ ರೀ. ಅದನ್ನ ಡೈಲಿ ಯೂಸ್ ಮಾಡ್ತೀವಿ. ಬೆಳಿಗ್ಗೆ ಟೀ ಕಾಫಿ ಬಿಟ್ಟಿನ್ರಿ, ಈಗ ಬಿಟ್ಟು ಅದನ್ನೇ ತೊಗೊಳೋದು. ಈಗ ಹೆಂಗ್ ಫೀಲ್ ಆಗ್ತಿದೆ? ಅದು ಕಂಫರ್ಟ್ ಇದೆ ಮೇಡಮ್, ಫ್ರೆಶ್ ಇರ್ತದೆ, ಮತ್ತೆ ಸುಸ್ತು ಇರಂಗಿಲ್ಲ ರೀ, ಎನರ್ಜಿ ಇರ್ತದೆ ಯಾವಾಗಲೂ. ಮತ್ತೆ ಹಂಗೇನೆ ಸುಸ್ತು ಕೆಲಸ ಬೇಸರ ಅಂತ ಹಂಗಿರಂಗಿಲ್ಲ, ಯಾವಾಗಲೂ ಫ್ರೆಶ್, ತಿರ್ಗಾಡಬೇಕು, ಇದು ಮಾಡ್ಬೇಕು ಅನಿಸ್ತದೆ. ಆಕ್ಟಿವ್ ಆಗಿರ್ತಲ್ಲ? ಆಕ್ಟಿವ್ ಇರುತ್ತೆ, ಯಾವಾಗಲೂ ಆಕ್ಟಿವ್ ಇರ್ತದೆ ಮೇಡಮ್. ಎಂಥೂಸಿಯಾಸಮ್. ಹೌದು. ಈಗ ಮತ್ತು ಮೈಗ್ರೇನ್, ನನಗೆ ಆ್ಯಕ್ಚುಲಿ ಮೈಗ್ರೇನ್ ಇತ್ತು. ಇದು ನಿಮಗೆ ಒಂದು 2-3 ಗಂಟೆಗಳ ಕಾಲ ನೀವು ಟಿಫನ್ ಊಟ ಇಲ್ದಲೇ ಇದು ಮಾಡ್ಬೋದು. ಬೇಕಾದ್ರೆ ಟಿಫನ್ ಸ್ಕಿಪ್ ಮಾಡೋವಂಥವ್ರಿಗೂ ಇದು ಒಳ್ಳೆ ಡ್ರಿಂಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗನ ಕೂಡ ಒಂದು 4 ಗಂಟೆಗೆ ಎದ್ದೊಳ್ತಾನೆ. ಸೊ ಅವನಿಗೆ ನಾನು ಟಿಫನ್ ಮಾಡಿಕೊಡೋ ತನಕ 8 ಗಂಟೆ ಆಗುತ್ತೆ. 8 ಗಂಟೆ ಆಗೋದ್ರಿಂದ ಇದನ್ನು ಮಾಡಿಕೊಡೋದ್ರಿಂದ ಅವನು ಇವಾಗ ನನಗೆ 8 ಗಂಟೆವರೆಗೂ ಕಾಟ ಕೊಡಲ್ಲ. ಮುಂಚೆಲ್ಲ 7 ಗಂಟೆ 6 ಗಂಟೆಗೆ ಟಿಫಿನ್ ಬೇಕಂತಿದ್ದ. ನನ್ನ ಆರೋಗ್ಯದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ನನಗೆ ಸುಸ್ತು ಕಮ್ಮಿ ಆಗಿದೆ, ಮತ್ತು ಎನರ್ಜಿ ಜಾಸ್ತಿ ಆಗಿದೆ ದೇಹದಲ್ಲಿ. ಮತ್ತು ನಾನು ಕಳೆದ ಕೆಲವು ವರ್ಷಗಳಿಂದ ಮಂಡಿ ನೀ ಪೈನಿಂದ ಬಳಲ್ತಾ ಇದ್ದೆ. ಯಾಕಂದರೆ ನಾನು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇರೋದು, ಹಾಗಾಗಿ ನಾವು ಸ್ಟೆಪ್ಸ್ ಎಲ್ಲ ಇಳಿಯೋದು ಹತ್ತೋದೆಲ್ಲ ಜಾಸ್ತಿ. ಸೊ ಈಗ ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಆರ್ಥೋಪೆಡಿಷನ್ನ ಕನ್ಸಲ್ಟ್ ಮಾಡಿ ಕೇಳಿದಾಗ ಕ್ಯಾಲ್ಸಿಯಂ ಮತ್ತು ಅಯೋನಿಕ್ ಟ್ಯಾಬ್ಲೆಟನ್ನು ಸಜೆಸ್ಟ್ ಮಾಡಿದರು. ಅದನ್ನು ತಗೊಳ್ತಾ ಬರ್ತಾ ಇದ್ದೆ. ಅದನ್ನು ತಗೊಳ್ತಾ ಇರುವಾಗ ಸ್ವಲ್ಪ ಕಡಿಮೆ ಆಗ್ತಿತ್ತು, ಅಂದರೆ ಕಂಪ್ಲೀಟ್ ಅಲ್ಲ, ಸ್ವಲ್ಪ ಕಡಿಮೆ ಅಂತ ಕಾಣ್ತಾ ಇತ್ತು. ಮತ್ತು ಟ್ಯಾಬ್ಲೆಟ್ ಇಳಿಸಿದ ನಂತರ ಪುನಃ ನೋವು ಜಾಸ್ತಿ ಆಗ್ತಿತ್ತು. ಈಗ ನಾನು ಮತ್ತೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಬೋನ್ ಡೆನ್ಸಿಟಿ ಟೆಸ್ಟ್ ಮಾಡಿ, ಅದು ಚಿಪ್ಪು ಸವಿದಿದ್ರೆ ಅದನ್ನು ರಿಪ್ಲೇಸ್ ಮಾಡಬೇಕು ಅಂತ ಸರ್ಜರಿ ಮಾಡಿ ಅಂತ ಹೇಳಿದ್ರು. ಸೊ ಅದು ಸರ್ಜರಿ ಮಾಡಿ ರಿಪ್ಲೇಸ್ ಮಾಡೋದೆಲ್ಲ ಅಷ್ಟು ಸುಲಭ ಅಲ್ಲ, ತುಂಬ ಎಕ್ಸ್ಪೆನ್ಸಿವ್. ಮತ್ತು ಅದಕ್ಕೊಂದು 3 to 6 ಮಂತ್ ರೆಸ್ಟ್ ಬೇಕು. ಮತ್ತೆರಡು ಕಾಲಿದ್ದು ಮಾಡುವಾಗ ಅಂತ ಹೇಳಿದ್ರೆ 1 year ತನಕ ರೆಸ್ಟ್ ಬೇಕಾಗ್ತದೆ. ಅದೇ ಮನೆಯಲ್ಲಿ ನೋಡ್ಕೊಳ್ಳೋರು, ಹಾಸ್ಪಿಟ್ಲಲ್ಲಿ ಇರಲಿಕ್ಕೆ, ಮನೆಯಲ್ಲಿ ಕೂಡ ತುಂಬ ಕಷ್ಟ ಇದೆ. ಸರ್ಜರಿ ಎಲ್ಲ ಮಾಡಿಕೊಂಡು ನಾವು ಮಲಗಿದ್ರೆ ಅಂತೇಳಿ ನಾನು ಹೇಳಿದೆ, ಮೆಡಿಸಿನಿಂದ ಕಡಿಮೆ ಆಗುವ ಹಾಗೆ ಏನಾದರೂ ಇದೆಯಾ ಅಂತೇಳಿ. ಸೊ ಟ್ಯಾಬ್ಲೆಟನ್ನು ಕಂಟಿನ್ಯೂ ಮಾಡಬೇಕು. ಈ ಪೇನ್ ತುಂಬ ಕಡಿಮೆ ಆಗಿದೆ. ತುಂಬ ಅಂತ ಹೇಳಿದ್ರೆ ಈಗ ಒಂದು 90% ಕಮ್ಮಿ ಆಗಿದೆ. ಒಂದು 10% ಪೇನ್ ಇದೆ ಅಷ್ಟೇ, ಅದಷ್ಟು ಗೊತ್ತಾಗೋದಿಲ್ಲ. 90% ಕಡಿಮೆ ಆಗಿದೆ, ತುಂಬ ಒಳ್ಳೆದಿದೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ರಾಮಾ ಜೂನಿಯರ್ ಶ್ರೀಯಂತ್ರಿ ಖ್ಯಾತಿಯ ಮಂಡ್ಯದ ಕುಶಲ್ ಗೌಡ ಮಾತಾಡ್ತಾ ಇದ್ದೀನಿ. DK45 ಪ್ರಾಡಕ್ಟ್ನ ನಾನು, ನಮ್ಮ ಅಜ್ಜಿ ಹಾಗೂ ನಮ್ಮ ಕುಟುಂಬದವರು ಎಲ್ಲರೂ ತಗೊತಾ ಇದ್ದೀವಿ. ಈ ಪ್ರಾಡಕ್ಟ್ನ ತಗೊಂಡಾದ್ಮೇಲೆ ನಮ್ಮ ಅಜ್ಜಿಗೆ ಸುಸ್ತಿಲ್ಲ, ಕಾಲು ನೋವು ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ದಿವ್ಯಾಕ, ನನಗೆ ಈ ಪ್ರಾಡಕ್ಟ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜಯ ಆಂಜನೇಯ. ತಗೊಂಡಾದಾಗಿಂದ ಏನಾಗ್ತಿದೆ, ನಮ್ಮ ಬಾಡಿಯಲ್ಲಿ ಆಬ್ವಿಯಸ್ಲಿ ಒಂದು ಎನರ್ಜಿ ಒಂದು ಕ್ರಿಯೇಟ್ ಆಗುತ್ತೆ, ಒಂದು ಲವಲವಿಕೆ ಬರ್ತಾ ಇದೆ, ಹಾಗೂ ಏನೋ ಒಂದು ಹುಮ್ಮಸ್ಸು ಆಟೋಮೆಟಿಕಲಿ ನಮ್ಮ ಬಾಡಿಯಲ್ಲಿ ಜನರೇಟ್ ಆಗ್ತಾ ಇದೆ ಅನಿಸ್ತಾ ಇದೆ. ಯಾಕಂದ್ರೆ ಅಂಗಾಂಗಗಳಿಗೆ ಯಾವ ಯಾವ ಪೋಷಕಾಂಶಗಳು, ವಿಟಮಿನ್ಸ್ ಬೇಕು ಅದೆಲ್ಲವೂ ಕೂಡ ಸಿಗ್ತಾ ಇದೆ. ನನಗೆ ಕಾಲು ನೋವಿತ್ತು, ಅದು ಕೂಡ ಇವಾಗ ವಾಸಿಯಾಗಿದೆ. ಒಟ್ಟಿನಲ್ಲಿ ಹೇಳಬೇಕಪ್ಪ ಅಂತಂದರೆ ಇದನ್ನು, ಈ ಒಂದು ಪದಾರ್ಥವನ್ನು ಅಥವಾ ಈ ಒಂದು DK45 ಸಮಗ್ರವಾದಂತಹ ಒಂದು ಪೋಷಕಾಂಶಗಳ ಒಂದು ಪೌಡರ್ ತಗೊಳ್ಳೋದ್ರಿಂದ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನಷ್ಟು ವಿಡಿಯೋ ಹಾಗೂ ಫೀಡ್ಬ್ಯಾಕ್ ಆಗಿ ಕೆಳಗೆ ಕೊಟ್ಟಿರುವ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಫಾಲೋ ಮಾಡಿ ಸ್ನೇಹಿತರೆ. ಇದು ಜೆನ್ಯೂನ್ ಫೀಡ್ಬ್ಯಾಕ್. ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. ಸ್ನೇಹಿತರೆ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಹಕರಿಸಿ. ಧನ್ಯವಾದ.